Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಾಯ್ ಸ್ನೇಹಿತರೆ, ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಗೆಳೆಯ ವಿರೂಪಾಕ್ಷ ಮಾತಾಡ್ತಿರೋದು. ಇವತ್ತು ಒಂದು ಯೂಸ್ಫುಲ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಡು ನಾಟ್ ಡಿಸ್ಟರ್ಬ್ ಮೋಡನ್ನು ನಾವು ಸ್ಕೆಡ್ಯೂಲ್ ಮಾಡ್ಕೋಬೋದು. ಅದು ಯಾವ ಥರ ಹೇಗೆ ಅಂತ. ನಾವು ಪದೇ ಪದೇ ಹೋಗಿ ಡು ನಾಟ್ ಡಿಸ್ಟರ್ಬ್ ಮೋಡ್ ಆಫ್ ಮಾಡೋದು ಆನ್ ಮಾಡೋದು ಆಗಲ್ಲ. ನಾವು ಯಾವ ಟೈಮಿಗೆ ಬ್ಯುಸಿ ಇರ್ತೀವಿ, ನಮಗೆ ಯಾವ ಟೈಮು ಡು ನಾಟ್ ಡಿಸ್ಟರ್ಬ್ ಮೋಡು ಆನ್ ಆಗಬೇಕು, ಯಾವ ಟೈಮಿಗೆ ಆಫ್ ಆಗಬೇಕು ಅಂತ ನಾವು ಪರ್ಟಿಕ್ಯುಲರ್ ಟೈಮಿಗೆ ಅದು ಅಂತ ಇದ್ದರೆ, ಎವ್ರಿಡೇ ನಮ್ಮ ರೂಟೀನ್ ಅದೇ ಆಗಿದ್ದರೆ, ಈ ಕಾಲೇಜು ಅಥವಾ ಕೆಲಸಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಟೈಮ್ ಮರ್ತು ಬಿಟ್ಟಿರ್ತೀವಿ ಡು ನಾಟ್ ಡಿಸ್ಟರ್ಬ್ ಮೋಡ್ ಆನ್ ಮಾಡೋದೇ ಇಲ್ಲ. ಅದು ಆಟೋಮೆಟಿಕ್ಕಾಗಿ ತಾನೇ ಆನ್ ಆಗುತ್ತೆ. ಮತ್ತು ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ. ಅದನ್ನು ಯಾವ ಥರ ಟೈಮಿಂಗ್ ಎಲ್ಲ ಸೆಟ್ ಮಾಡ್ಕೊಳೋದು ಯಾವ ಥರ ಅಂತ ನೋಡೋಣ ಬನ್ನಿ. ಹಾಗಾದರೆ ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೆಟ್ಟಿಂಗ್ ಓಪನ್ ಮಾಡ್ತಾ ಇದ್ದೀನಿ. ಇದು Battery, power saving charging. Battery, power saving charge display. Brightness icon, notification, sounds and vibration. Sound mode rated 5 of 27. ಈ ಸೆಟ್ಟಿಂಗ್ ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್ ಇದರೊಳಗಡೆ ಸಿಗುತ್ತೆ. ಇಲ್ಲಾಂದರೆ notifications, status bar do not disturb 6 of 27. ನೋಟಿಫಿಕೇಷನ್ ಇವೆರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ಸಿಗುತ್ತೆ. ನಾನು ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್ ಇದರೊಳಗಡೆ ನೋಡೋಣ. 5 of 27. ಇದರಲ್ಲಿ ಇರೋದು. ಇಲ್ಲಿ ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್ ಕ್ಲಿಕ್ Sounds ಮಾಡಿದರೆ and ಇಲ್ಲಿ search settings. Sound, vibrate, mute, not vibrate while ringtone, notification, system sound, volume. ಈ ಥರ ಇಲ್ಲಿ ನಾವು ರಿಂಗ್ಟೋನ್ ಎಲ್ಲ ಸೆಟ್ ಮಾಡೋದೆಲ್ಲ ಬರುತ್ತಲ್ಲ. Vibration, sound quality and effects. Separate app sound. ಇದೆಲ್ಲ Looking for something else. ಹಿಂಗೆ ಸ್ವೀಪ್ ಮಾಡ್ಕೊಂತ Other than phone picked up. Do not disturb. ಇಲ್ಲಿ ನೋಡಿ ಡು ನಾಟ್ ಡಿಸ್ಟರ್ಬ್ ಅಂತ Hearing enhancement. ಸಿಗುತ್ತೆ. Do not disturb. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ Do not disturb. ಕ್ಲಿಕ್ ಮಾಡಿದ್ದು ನೆಕ್ಸ್ಟ್ Do not ಸ್ವೈಪ್ disturb. ಮಾಡೋಣ. Do not disturb. ಓಕೆ, ಈಗ ನಾವು ಮೊದಲಿಗೆ ಡು ನಾಟ್ ಡಿಸ್ಟರ್ಬ್ನ ಒಂದು ಸ್ಕೆಡ್ಯೂಲ್ ಹಾಕೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ಡು ನಾಟ್ ಡಿಸ್ಟರ್ಬ್ ಅಂತಂದರೆ ಏನು ಅಂತ ನೋಡ್ಕೊಂಬಂದ್ಬೇಡ. ಓಕೆ, ಡು ನಾಟ್ ಡಿಸ್ಟರ್ಬ್ ಅಂತಂದರೆ ಏನಿಲ್ಲ, ಒಂದೇ ಮಾತಲ್ಲಿ ಹೇಳಬೇಕಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗದೇ ರೀತಿಯಲ್ಲಿ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಓಕೆ, ನೀವು ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಕೆಲಸ ವರ್ಕ್ ಇರುವಂಥ ಸಮಯದಲ್ಲಿ ನಿಮಗೆ ಇದು ಮೊಬೈಲ್ ಡಿಸ್ಟರ್ಬ್ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಟ್ ಇವತ್ತು ನಾವು ನಿಮಗೆ ತಿಳಿಸ್ತಾ ಇರೋದು ಡು ನಾಟ್ ಡಿಸ್ಟರ್ಬ್ನ ಸ್ಕೆಡ್ಯೂಲ್ ಮಾಡೋದು ಹೇಗೆ, ಅದನ್ನು ಆನ್ ಮಾಡ್ಕೊಳ್ಳೋದು ಹೇಗೆ. ಓಕೆ, ಅದನ್ನೆಲ್ಲ ವಿರೂಪಾಕ್ಷ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ನಾನು ನಿಮಗೆ ಡು ನಾಟ್ ಡಿಸ್ಟರ್ಬ್ ಅಂತಂದರೆ ಏನು ಅಂತ ಹೇಳಿದ್ದೀನಿ. ಇನ್ನೊಂದು ಸಲ ಹೇಳೋದಾದರೆ, ನೀವು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಡಿಸ್ಟರ್ಬ್ ಆಗದೇ ರೀತಿಯಲ್ಲಿ, ಅಂದರೆ ಯಾವುದೇ ಮೊಬೈಲ್ಸ್ ಕಾಲ್ಸ್ ಬರಲಿ ಅಥವಾ ಯಾವುದೇ ಮೆಸೇಜಸ್ ಬರಲಿ, ಯಾವುದೇ ನೋಟಿಫಿಕೇಷನ್ ಬರಲಿ, ನಿಮಗೆ ಸೌಂಡ್ ಬರಲ್ಲ. ಆ ರೀತಿಯಲ್ಲಿ ನೀವು ಇದನ್ನು ಆನ್ ಮಾಡಿಕೊಂಡ್ರೆ ಡಿಸ್ಟರ್ಬೆನ್ಸ್ ಆಗಲ್ಲ. ಇಲ್ಲಿ ಏನಿದೆ ಅಂತ ನಾನು ನಿಮಗೆ ಅದು ಆನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಂತರ ಸ್ಕೆಡ್ಯೂಲ್ ಮಾಡೋದ್ರ ಬಗ್ಗೆ ವಿರೂಪಾಕ್ಷರು ತಿಳಿಸ್ಕೊಡ್ತಾರೆ. ಓಕೆ, ಡು ನಾಟ್ ಡಿಸ್ಟರ್ಬ್ ಇದೆ. Do not disturb mutes all calls, notifications and other alerts except for those you choose to allow. 1 of 12. In list, Okay. 12 items. ನೋಡಿ, ಇಲ್ಲಿ ಡು ನಾಟ್ ಡಿಸ್ಟರ್ಬ್ ಏನೇನು ಒಂದು ಸೈಲೆಂಟ್ ಇರುತ್ತೆ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ ಉದಾಹರಣೆಗೆ. ಓಕೆ, ನೋಟಿಫಿಕೇಷನ್ಸ್, ಕಾಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಆಗಲೇ ಹೇಳಿದ್ದೆಲ್ಲ, ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ. ಅದೆಲ್ಲ ಸೈಲೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. Do not disturb, off, switch, 2 of 12. ನೋಡಿ, ಇಲ್ಲಿ ನೆಕ್ಸ್ಟ್ ಸ್ವೈಪ್ ಮಾಡಿದರೆ ಡು ನಾಟ್ ಡಿಸ್ಟರ್ಬ್ ಆಫ್ ಅಂತಿದೆ. ಇದ್ರ ಮೇಲೆ ಆನ್ ಮಾಡಿದರೆ ಡು ನಾಟ್ ಡಿಸ್ಟರ್ಬ್ ಆನ್ ಆಗುತ್ತೆ. ಓಕೆ, ಇಷ್ಟೇ ಇದು ಇದರಲ್ಲಿರೋದು. ನೀವು ಸ್ಕೆಡ್ಯೂಲ್ ಆಗಬೇಕಂತಂದರೆ ಡು ನಾಟ್ ಡಿಸ್ಟರ್ಬ್ನೇನು ಆನ್ ಮಾಡೋದು ಬೇಕಾಗಲ್ಲ.
ನೀವು ಸ್ಕೆಡ್ಯೂಲ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ನೀವು ಯಾವ ಟೈಮಿಗೆ ಆನ್ ಆಗಬೇಕಂತ ಇಟ್ಟಿರ್ತೀರೋ ಅದೇ ಟೈಮಿಗೆ ಆನ್ ಆಗುತ್ತೆ, ಯಾವ ಟೈಮಿಗೆ ಆಫ್ ಆಗಬೇಕಂತ ಇಟ್ಟಿರ್ತೀರೋ ಅದೇ ಟೈಮಿಗೆ ಆಫ್ ಆಗುತ್ತೆ. ಓಕೆ, ಈಗ ಮುಂದಿನ ಒಂದು ಸ್ಕೆಡ್ಯೂಲ್ ಮಾಡೋದು ಯಾವ ರೀತಿ ಅಂತೇಳಿ ವಿರೂಪಾಕ್ಷ ಅವರು ಮುಂದುವರಿಸ್ತಾರೆ. ಸೊ ವಿಡಿಯೋನ ನೋಡ್ಕೊಂಬನ್ನಿ. Not disturb. ಕ್ಲಿಕ್ ಮಾಡಿದ್ವಿ. ನೆಕ್ಸ್ಟ್ Do not ಸ್ವೈಪ್ disturb. ಮಾಡೋಣ. Do not disturb mutes all calls, notifications, and other alerts except for those you choose to allow. 1 of 13. Enlist. ಸೊ Sure. ಈ ಥರ Do not disturb. ಬರುತ್ತೆ ಇಲ್ಲಿ. Do not disturb. Do not disturb. Off. For how long? Oh. Ask every time. 3 of 13. ಇದೆಲ್ಲ ಏನು ಬೇಡ Schedule. ಸ್ನೇಹಿತರೆ. Heading. ಹಂಗೆ 4 of 13. ನೆಕ್ಸ್ಟ್ ಆಪ್ಷನ್ Sleeping. ಮಾಡ್ಕೊಂಡು Every day 10:00. Schedule. Heading. 4 of 13. Sleeping. Schedule. ಇಲ್ಲಿ Heading. ಸ್ಕೆಚುಲ್ 4 of 13. ಅಂತ ಬಂತು ನೋಡ್ರಿ. ಇಲ್ಲಿ ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ ನೋಡಿ. Sleeping. Every day 10:00 p.m. till 7:00 a.m. next day. 6 of 13. ನೋಡಿ ನಾನು ಸೆಟ್ ಮಾಡಿರೋದು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ. ಸೊ ಇದು On. Sleeping. ಆನ್ ಇದೆ. Switch. ಇಲ್ಲಿ ನೋಡಿ 0. ನೆಕ್ಸ್ಟ್ On. Tuesday, Wednesday, Thursday, Friday, Saturday 8:45 a.m. till 1:15 p.m. 7 of 13. ಇದು ನಾನು ಕಾಲೇಜ್ಗೋಸ್ಕರ ಸೆಟ್ ಮಾಡಿರೋದು. ಏನಂದರೆ ನನ್ನ On. ಕಾಲೇಜು Sleeping. ಬೆಳಗ್ಗೆ Switch. 6 of 13. 8:50ಕ್ಕೆ ಸೊ ಸ್ಟಾರ್ಟ್ ಆಗೋದ್ರಿಂದ ನಾನು ಇಲ್ಲಿ ನೋಡಿ 0. On. Tuesday, Wednesday, Thursday, Friday, Saturday 8:45 a.m. till 1:15 p.m. ಸೊ 7 of 13. 8:45 ಇಂದ 1:15ವರೆಗೂ ಇಟ್ಕೊಂಡಿದ್ದೀನಿ. ಸೊ 1:10ಗೆ ನಾವು ಕಾಲೇಜ್ ಬಿಡೋದು. ಸೊ 1:15ವರೆಗೂ ನಾನು ಇದನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. On. ಸೊ Sleeping. Switch. 0. On. Tuesday. Off. 0. ಸೊ ಇದು Switch. ಆಫ್ ಮಾಡಿದ್ದೀನಿ. ಸೊ ನಾವು ಸ್ಕೆಡ್ಯೂಲ್ ರೆಡಿ ಮಾಡಿಂದ ಅದಕ್ಕೆ ಏನು ಹೆಸರು ಬೇಕೋ ಅದನ್ನು ಇಟ್ಕೋಬೋದು. ಇದು ಯಾಕಂದರೆ ನಾನು ಕಾಲೇಜ್ ಹೋಗಿ ರಜೆ ಇರೋದ್ರ ಕಾರಣ ಇದನ್ನು ಆಫಲ್ಲಿ 0. ಇಟ್ಟಿದ್ದೀನಿ. Off. 0. Switch. ಸೊ ಇದನ್ನು ಆನ್ ಮಾಡಿದರೆ ಅದು ಆಟೋಮೆಟಿಕ್ಕಿಗೆ ಅದೇ ತೊಗೊಳುತ್ತೆ. ಸೊ ನೆಕ್ಸ್ಟ್ ಟೈಮ್ ಸ್ವೈಪ್ Add ಮಾಡಿ schedule. 8 of 13. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡಿರಿ, ಆ್ಯಡ್ ಸ್ಕೆಡ್ಯೂಲ್ ಅಂತ ಇದೆ. ಸೊ Allow during. Add schedule. 8 of ಇದ್ರ 13. ಮೇಲೆ ಕ್ಲಿಕ್ ಮಾಡೋಣ. Schedule. Showing T20 World Cup. Indiana versus USA cricket game. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ಬಂತು ಸ್ಕೆಡ್ಯೂಲ್ ಸೆಟ್ ಮಾಡೋದು ಯಾವ ರೀತಿ Every ಅಂತ day. ನೋಡಿ. ಇಲ್ಲಿ ಎವ್ರಿ ಡೇ ಅಂತ ಇದೆ. ಸೊ ಎವ್ರಿ ಡೇ ಟಿಕ್ ಮಾಡ್ಕೋಬೋದು. S. ಬೇಡ ಅಂದರೆ Sunday. Tick box. ಎಸ್ ಸಂಡೇ. ಸೊ ಈ ಥರ ಇವೆಲ್ಲ ಟಿಕ್ ಆಗಿರ್ತವೆ. W. T. F. Friday. ಅದು T. ಬೇಕಾ W. ಬೇಡ F. ಅನ್ನೋದು. S. Every day. Editing. Name. Edit ಸೊ box. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ಗೆ Schedule. ಇರೋದು Editing. Name. ನೇಮ್. Edit box. Enlist. ಇದಕ್ಕೆ 3 ನಿಮ್ಗೆ items. ಏನಾದರೂ ಬೇಕಾದ್ರೆ ನೀವು ಕೊಡ್ಬೋದು, ಅಥವಾ ನಿಮ್ಮ ಏನು ಕೆಲಸದ ಮೇಲೆ ಇದನ್ನು ಸೆಟ್ ಮಾಡ್ತಿದ್ದೀರೋ ಸೊ ಆ ನೇಮ್ ಕೊಟ್ಟರೆ ನಿಮಗೆ ಇನ್ನೂ ಒಳ್ಳೆಯದಾಗತ್ತೆ. ಸೊ ಯಾಕಂದರೆ ಜಾಸ್ತಿ ಸ್ಕೆಡ್ಯೂಲ್ ಯಾರಾದರೂ ಸೆಟ್ ಮಾಡ್ಕೊಂಡಿದ್ರೆ, ಸೊ ನಂದು ನೋಡಿರಿ 2 ಇದೆ. ಸೊ ಯಾವುದ್ಯಾವುದು ಅಂತ ಗೊತ್ತಾಗಲ್ಲ. ಸೊ ಈ ಥರ ನೀವು ಮಾಡ್ಕೋಬೋದು. ಹೆಸರು ಕೊಟ್ಟರೆ ಒಳ್ಳೆಯದು. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಹೆಸರು ಕೊಡ್ತಾಯಿಲ್ಲ, ಯಾಕಂದರೆ ನನಗೆ ಇಷ್ಟೇ ಸಾಕು, ಬೇರೆ ಸ್ಕೆಡ್ಯೂಲ್ಸ್ ಏನು ಬೇಡ. ಬಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ ನೋಡಿ. ಇಲ್ಲಿ ಎವ್ರಿ ಡೇ ಅಂತ ಇದೆ. ಇದೆ ಇಲ್ಲಿ S. Every day. S. M. T. W. Wednesday. T. Thursday. F. Friday. S. Set time. 10:00 p.m. 7:00 a.m. next day. 3 of 3. ಇಲ್ಲಿ ಟೈಮ್ ಅದೇ ಸೆಟ್ ಆಗಿರುತ್ತೆ ನೋಡಿ. Cancel. Button. Out. Set time. 10:00 p.m. 7:00 a.m. next day. 3 of 3. Enlist. 3 ಸೆಟ್ items. ಟೈಮ್ ಅಂತ ಇದೆ. ಸೊ ಇಲ್ಲಿ ವೀಕ್ಸ್ ಎಲ್ಲ Set ಆದಮೇಲೆ time. 10:00 ಸೆಟ್ p.m. ಟೈಮ್ ಅಂತ ಇರೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ Keyboard. ಇಲ್ಲಿ Tab. End. Selected. Tab. Start. 10:00 p.m. ಸ್ಟಾರ್ಟ್ ಟೈಮ್ 1 of ಅದೇ 2. ಸೆಲೆಕ್ಟ್ ಆಗಿರುತ್ತೆ. Tab. End. Selected. Tab. Start. 10:00 p.m. 1 of 2. ಅದು 10 ಗಂಟೆ ನೈಟ್ಗೆ ಅದೇ ತೊಗೊಂಡಿರುತ್ತೆ. ಸೊ ನಾವು ಹಂಗೆ Tab. ನೆಕ್ಸ್ಟ್ 9. ಆಪ್ಷನ್ ನೋಡ್ಕೊಂಡು Button. ಹೋದರೆ Up. ಇಲ್ಲಿ 10. 9. 10. Edit box. Hour. ಸೊ ಅವರ್ 10 ಎಡಿಟ್ ಬಾಕ್ಸ್. ಸೊ ಇಲ್ಲಿ ಎಡಿಟ್ ಬಾಕ್ಸೂ ಇದೆ, ಅಥವಾ ಇಲ್ಲಿ 9. ನೋಡಿ 9 Button. Hour. ಅಂತ ಈ 9 ಮೇಲೆ ಕ್ಲಿಕ್ ಮಾಡಿದ್ರೆ 9. Hour. ಸೊ ಇಲ್ಲಿ 9. ನೋಡಿ Edit box. 9 Hour. 10 ಇದ್ದಿದ್ದು ಇಲ್ಲಿ 9 ಬಂತು. ಸೊ ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ 10. Button. Hour. ಅದ್ರ ನೆಕ್ಸ್ಟ್ ಆಪ್ಷನ್ ಇಲ್ಲಿ 10 ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ 10. Hour. ಸೊ ಇಲ್ಲಿ 10 ಟೈಪ್ ಆಗುತ್ತೆ. ಅದು ಬಿಟ್ಟರೆ 10. ಇಲ್ಲಿ Edit box. Hour. 10. Edit box. Hour. Showing number keyboard. ಸೊ ಈ ಥರ ನಾವು ಅದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಅದು ಯಾವ ಟೈಮ್ ಇರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು Text. Delete. Clear text. Delete. ಈ ಥರ Edit box. ಇಲ್ಲಿ Hour. ಎಲ್ಲ ತೆಗೆದುಬಿಟ್ಟು ನಾವಿಲ್ಲಿ ಟೈಮಿಂಗ್ನು ಹಾಕೋಬೋದು. Next. Editing. 00. Edit box. M. Button. ಸೊ Editing. 00. Edit box. ಈ ಥರ Minute. ನಾವು 10. ಟೈಮನ್ನು Edit box. ಹಾಕೋಬೋದು. Tab. End. 7:00. 10. Edit box. Hour. Out of list. ಈ ಥರ ಟೈಮ್ ಹಾಕ್ಕೊಂಡು ನೆಕ್ಸ್ಟ್ ನಾವಿಲ್ಲಿ Editing. Tab. End. 7:00 a.m. Selected. Tab. Start. 10:00 p.m. 1 of 2. 10:00 ರಾತ್ರಿ 10 ಗಂಟೆಗೆ ಸೆಟ್ ಆಗಿದೆ. Tab. End. 7:00 a.m. ನೆಕ್ಸ್ಟ್ ಇಲ್ಲಿ 2 of 2. ಎಂಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ End. 7:00 a.m. End Keyboard time. hidden. 6. Button. 7. Edit box. Hour. ಇಲ್ಲೂ ಸೇಮ್ ಅದೇ ಥರ ಎಡಿಟ್ ಮಾಡ್ಕೋಬೋದು. 8.
Button. Hour. ಇಲ್ಲಿ 8 ಮೇಲೆ ಕ್ಲಿಕ್ ಮಾಡಿದ್ರೆ 8 ಇಲ್ಲಿ hour. 7 8. ಇದ್ದಿದ್ದು Edit 8 hour. ಬಂತು. 9. ಸೊ ಇಲ್ಲಿ Button. 9 Hour. ಈ ಥರ ಬರುತ್ತೆ. ಸೊ ನೀವು ಇದನ್ನು ಇಲ್ಲಿ 8. Edit box. Hour. ಸೊ ಎಡಿಟ್ ಬಾಕ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೋಬೋದು ಟೈಮಿಂಗು. ಸೊ ನಮಗೆ ಈ ಥರ ನೆಕ್ಸ್ಟ್ ಮಾಡ್ಕೊಂಡು ಹೋದರೆ ಟೈಮ್ ಆಗಲ್ಲ ಅಂತಂದರೆ ಇಲ್ಲಿ ಎಡಿಟ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ 59. But 00. Minutes. 59. Button. Minute. 59 00. ಇದೆ. Edit box. Minute. ಇಲ್ಲಿ ಎಡಿಟ್ ಬಾಕ್ಸ್ ಇಲ್ಲಿ 00ನೇ ಇದೆ. ಇಲ್ಲಿ ನೀವು ಯಾವ್ದು ಬೇಕಾದರೂ ಎಡಿಟ್ 01. ಮಾಡ್ಕೋಬೋದು. Button. ಸೊ Minute. ಇಲ್ಲಿ 1 00. ಫಸ್ಟ್ 59. ಸ್ಟಾರ್ಟಿಂಗ್ Button. 59 Minute. ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 59. Minute. 59. Edit box. ಇಲ್ಲಿ Minute. ಟೈಪ್ ಆಯ್ತು ನೋಡಿ. 00. Button. Minute. ಸೊ ಈ ಥರ ಇದು ಸೇಮ್ ಕೀಬೋರ್ಡು. 59. Edit box. Minute. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೀಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅದೇ ರೀತಿ ಮಿನಿಟ್ಸನ್ನು ಎಡಿಟ್ ಮಾಡ್ಬೋದು. 00. ಎಲ್ಲ ಎಡಿಟ್ Selected. ಮಾಡಾದ್ಮೇಲೆ AM. ಇಲ್ಲಿ AM PM ಅಂತ ಇರುತ್ತೆ. ಸೊ ನೀವು 050. ಇಲ್ಲಿ ಮೇಲೆ 58. 9. Button 8. Edit box. 7. Select. Tab. Start. 10:00 PM. ಸೊ 1 of 2. ಸ್ಟಾರ್ಟ್ ಟೈಮ್ ಅಂತ ಸ್ಟಾರ್ಟ್ ಟೈಮಿಂದೆಲ್ಲ ಎಡಿಟ್ ಮಾಡಿದ ಮೇಲೆ 00. ಇಲ್ಲಿ Selected. ನೀವು AM. ಇಲ್ಲಿ PM ಅಂತ ಕೊಡಬೇಕು. ಆಮೇಲೆ ಅಲ್ಲಿ ಮೇಲೆ ಎಂಡ್ ಟೈಮ್ ಅಂತ ಸೆಟ್ ಮಾಡಿದ ಮೇಲೆ ಸೊ ನಿಮಗೆ ಯಾವಾಗ ಬೇಕು ಆವಾಗ ನೀವು ಇಲ್ಲಿ AM PM ಸೆಟ್ ಮಾಡ್ಬೋದು. ಸ್ಟಾರ್ಟ್ ಟೈಮಿಂಗ್ AM, ಎಂಡ್ ಟೈಮಿಂಗ್ AM ಆ ಥರ ಇಲ್ಲಿ ಬಂದು AM PM ಚೂಸ್ ಮಾಡಬೇಕು. Cancel. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ಲು ಸೇವ್ ಅಂತ ಬರುತ್ತೆ. ಸೊ ಡನ್ ಇದ್ರ ಮೇಲೆ ಕೊಟ್ಟರೆ 00. ಸೊ ಇಲ್ಲಿ ನೆಕ್ಸ್ಟ್ ಆಮೇಲೆ ಡನ್ ಸೇವ್ ಮಾಡೋಕ್ಕೆ Cancel. ಕೇಳುತ್ತೆ. Button. Done. Button. Showing T20 World Cup. Indiana versus US. Cancel. Button. Save. ಸೊ Button. ನೋಡಿ ಇಲ್ಲಿ Cancel. Set time. Cancel. Save. ಸೊ ಈ Button. ಥರ ಅಲ್ಲಿ Disable. ಡನ್ ಕೊಟ್ಟರೆ ಇಲ್ಲಿ ಕ್ಯಾನ್ಸಲ್ ಸೇವ್ ಎರಡು ಕೇಳುತ್ತೆ. ಸೊ ಇಲ್ಲಿ ನೀವು ಸೇವ್ ಕೊಟ್ಟರೆ ಅದು ಟೈಮರ್ ಸೇವ್ ಆಗುತ್ತೆ. ಸೊ ಆಮೇಲೆ ನೀವು ಅದು ಬೇಕಾದರೆ ಆನ್ ಮಾಡ್ಕೋಬೋದು, ಬೇಡ ಆದರೆ ಆಫ್ ಮಾಡಿರ್ಬೋದು. Cancel. ಸೊ ನಾನು ಕ್ಯಾನ್ಸಲ್ ಮಾಡ್ತೀನಿ. Do not disturb. Keyboard hidden. Allowed during calls and messages. Allowed add schedule. Off. View. Switch. 7 of 13. ಸೊ ನೋಡಿರಿ ಇಲ್ಲಿ ಒಂದು ಈ ಥರ ಆಫು ಆನ್ View. ಮಾಡ್ಕೋಬೋದು. On. Sleeping. ಒಂದು ಎರಡು ಇದೆ. Switch. ಸೊ 6 of 13. ಒಂದು ಆನ್ ಇದೆ, ಒಂದು ಆಫ್ ಇದೆ. ಸೊ ಈ ಥರ ನೀವು ಟೈಮ್ ಕೆಲವೊಂದು ಟೈಮ್ ಮರ್ತೋಗ್ತೀರ. ಸೊ ಡು ನಾಟ್ ಡಿಸ್ಟರ್ಬ್ ಕ್ರಿಯೇಟ್ ಮಾಡಿಕೊಂಡು ಟೈಮಿಂಗ್ ನಿಮಗೆ ಎಕ್ಸಾಕ್ಟ್ ಟೈಮಿಂಗ್ ಎಲ್ಲ ಗೊತ್ತಾದರೆ ಸೊ ಎವ್ರಿಡೇನಾ ಅಥವಾ ವೀಕ್ಲಿನಾ ಆ ಟೈಮಿಂಗ್ ನಿಮಗೆ ಯಾವಾಗ ಅಂತ ನಿಮಗೆ ಎಕ್ಸಾಕ್ಟ್ ಗೊತ್ತಿದ್ದರೆ ನಿಮ್ಮ ರೂಟೀನ್ ಅದೇ ಆಗಿದ್ದರೆ ಸೊ On. ನೀವು Tuesday. ಅವಾಗ Wednesday. Thursday. Sounds and vibration. ಈ ಥರ ಸ್ಕೆಡ್ಯೂಲ್ ಮಾಡ್ಕೋಬೋದು. ಸೊ ಇದು ಕಾಲೇಜಲ್ಲಿ ಅಥವಾ ಡೈಲಿ ವರ್ಕ್ ಮಾಡೋರಿಗೆ ಭಾಳ ಯೂಸ್ಫುಲ್ ಸೆಟ್ಟಿಂಗು. ಸೊ When you lie home. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.